ಇದ್ರೊಳಗೆ ಗುಲ್ಕನ್ ಮಾಡ್ತೀವಿ, ಭಾಳ ಚೆನ್ನಾಗಿ ಬರುತ್ತೆ. ನೂರಾರು ಕಾಯಿ ಹೂವು ಬಿಡುತ್ತೆ ನೋಡಿ, ಈ ಥರ ಕಾಯಿ ಬಿಟ್ಟಿದೆ. ಎಷ್ಟು ಕಾಯಿ ಅಂದರೆ ಹತ್ತತ್ತು ಸುಮಾರು ಇದರೊಳಗೆ ಒಂದು 50-60 ಕಾಯಿ ಕಿತ್ತಿದ್ದೀವಿ. ಒಂದು ರಂಬೆಗೆ 50 ಕಾಯಿ 20 ಕಾಯಿ. ನೀವು ಒಂದ್ಸಲ ಹಾರ್ವೆಸ್ಟ್ ಮಾಡಿದ್ರಾ? ಹಾಂ, 2-3 ಸಾರಿ ಮಾಡಿದ್ದೇವೆ. ಮಾಡಿದ್ದೀವಿ. ಇದನ್ನು ಹವ್ಯಾಸಕ್ಕೆ ಬೆಳೆದಿರೋದು. ಹೌದೌದು, ಸುಮ್ಮನೆ ನೋಡಿ ಇಲ್ಲಿ ಬಂದಿದೆ. ಇದಕ್ಕೆಲ್ಲ ಏನು ಗೊಬ್ಬರ ನೀರೇನು ಕೊಟ್ಟಿಲ್ಲ, ಹಣ್ಣಾಗಿದೆ. ಆ್ಯಕ್ಚುಲಿ ನಾವು ಬರೋದು ಲೇಟ್ ಆಯಿತು, ಪಕ್ಷಿಗಳು ತಿಳ್ಕೊಂಡು ಹೋಗಿದೆ ಎಲ್ಲ. ಕೃಷಿ ಅಂದರೆ ಈಗ ಜನಗಳ ಒಲವು ಹಣದ ಹತ್ರ ಹೋಗಿದೆ. ನಮ್ಮಲ್ಲಿ ಏನು ಕೃಷಿ ಭೂಮಿ ಇದೆ, ಇವತ್ತು ಕಳ್ಕೊಂಡ್ರೆ ಮಾತ್ರ ಮುಂದಕ್ಕೆ ಸಿಗೋದಿಲ್ಲ. ಕೃಷಿ ಇನ್ನು ಇಲ್ಲಿ ನಶಿಸಿ ಹೋಗುತ್ತೆ. ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನಾನು ಮಾಡ್ತೀನಿ. ಬಟ್ ಲೇಬರ್ ಪ್ರಾಬ್ಲಮ್ ತುಂಬ ಸಿವಿಯರ್ ಆಗಿದೆ. ಯಾಕಂದರೆ ಏರ್ಪೋರ್ಟ್ ಇರೋದ್ರಿಂದ ಇಲ್ಲಿ 1000 ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ಬೆಂಗಳೂರಲ್ಲಿ ಈ ಥರದ ಖಾಲಿ ಲ್ಯಾಂಡ್ಗಳು ಎಲ್ಲ ನೋಡಿದ ತಕ್ಷಣ ಯಾರೋ ಒಬ್ಬ ಬಂದು ನೀವು ಜಮೀನು ಕೊಡಲೇಬೇಕು, ಮಾರಲೇಬೇಕು ಅಂತ ಪ್ರೆಷರ್ ಹಾಕಿ, ಪೊಲಿಟಿಕ್ಸ್ ಎಲ್ಲ ಪ್ರೆಷರ್ ಹಾಕಿ ಹೌದು ಕಿತ್ಕೋತಾರೆ ಅಂತ. ಆ ಥರದ್ದು ಯಾವ್ದಾದ್ರು ನಿಮಗೆ ಬಂದಿದೆಯಾ? ಇಲ್ಲ, ಹೇಳಿದ್ದಾರೆ ಹಣನೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಸಂಶೋಧನೆ ನಮ್ಮ ಜೀವನ ಪರ್ಯಂತ ಕೊನೆಗೆಲ್ಲ ಕೃಷಿನೇ. ಏನೇ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು, ಬೆಳಗ್ಗೆಗೆ ಹಾಲು ಬೇಕಂದರೆ ಹಸು ಇರಲೇಬೇಕು. ಅದು ಲ್ಯಾಬಲ್ಲಿ ಮಾಡ್ತಕ್ಕಂಥ ವಿಚಾರ ಅಲ್ಲ. ಎಲ್ಲಿವರೆಗೂ ಭೂಮಿ ಇರುತ್ತೋ, ಎಲ್ಲಿವರೆಗೂ ಸೂರ್ಯಚಂದ್ರ ಇರೋವರೆಗೂ ಕೃಷಿ ಇರಲೇಬೇಕು. ಇಟ್ ಇಸ್ ನೋ ಎಂಡ್ ಫಾರ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಎಂಡ್ ಅಂದರೆ ಪ್ರಪಂಚ ಎಂಡ್ ಅಂತ. ಅಂದರೆ ಇಟ್ ಇಸ್ ಆಲ್ವೇಸ್ ಬಿಗಿನಿಂಗ್, ನೋ ಎಂಡ್ ಫಾರ್ ಅಗ್ರಿಕಲ್ಚರ್. ವ್ಯವಸಾಯ ಮುಗೀತು ಅಂದರೆ ಅಲ್ಲಿ ಪ್ರಪಂಚ ಮುಗೀತು ಅಂತ. ರೈತರ ಮಕ್ಕಳು ರೈತರಕ್ಕೆ ಯಾರೂ ಒಪ್ತಾ ಇಲ್ಲ, ರೈತರೇ ಒಪ್ತಾ ಇಲ್ಲ. ಯಾಕೆಂದರೆ ಅವ್ರ ಮಕ್ಕಳಿಗೆ ಕೂಡ ಮದುವೆ ಕೂಡ ಆಗಲ್ಲ. ಆ ಒಂದು ದುಸ್ಥಿತಿ ಬಂದಿದೆ ಈಗ. ರೈತ ಒಬ್ಬ ಅವನೇ ಅಲ್ಲೇ ಬೆಳೆದು ಕಾಳುಗಳು ಬೆಳೆದು ಮಾರಿ ಅದರೊಳಗೆ ಸರ್ವೈವ್ ಆಗಬೇಕಂತ ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ. ನೋಡಬೇಕು, ಭಗವಂತ ಒಂದು ಕಾಪಾಡಬೇಕು ಅವನ್ನ. ಬರೀ ಕರೆಂಟ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸೀಡ್ಸು ಕೂಡ ಈಗೆಲ್ಲ ಹೈಬ್ರಿಡೈಸೇಷನ್ ಆಗಿದೆ. ಸೀಡ್ಸ್ ಮೇಲೆ ಕಂಪ್ಲೀಟ್ ಡಿಪೆಂಡೆಂಟ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಒಟ್ಟರೆ ಆ ಬ್ರೀಡ್ಸ್ ಎಲ್ಲ, ಆ ಸೀಡ್ಸ್ ಮತ್ತೆ ರೀಜನರೇಟ್ ಆಗಲ್ಲ. ರೀಜನರೇಟ್ ಆಗಿಲ್ಲ ಅಂತಂದರೆ ನಮ್ಮ ಬಿತ್ತನೆಯ ಒಂದು ಏನಿದೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ನಮ್ಮ ಹತ್ರ ಇರೋದೆಲ್ಲ ಕರಗೋಗ್ತಾ ಇದೆ. ಅದು ಒಂದು ಎಕರೆಗೆ 55 ಕ್ವಿಂಟಾಲ್ ಬೆಳೆದಿರೋರು ಇದ್ದಾರೆ. 55 ಕ್ವಿಂಟಾಲ್ ಪರ್ ಏಕರ್. ಅಂದರೆ ನಮಗೆ ಈಗಿನ ರೇಟ್ಗಳಲ್ಲಿ ಲಾಸ್ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ರಾಗಿನಲ್ಲಿ. ಬಟ್ ಆ ಶ್ರಮ ಅಷ್ಟು ಮಾತ್ರ ಕೊಡಬೇಕಷ್ಟೆ. ಅಷ್ಟು ಶ್ರಮ ಕೊಟ್ಟರೆ ಸಾಕು ನಮಗೆ. ಹುಲ್ಲಲ್ಲೇ ಬೇಕಾದಷ್ಟು ದುಡ್ಡು ಬರುತ್ತೆ ಇವಳಿಗೆ. ಮೇವುಗಳು ಸ್ವಂತಕ್ಕೆ ಉಪಯೋಗಿಸ್ಕೊಂಡಾರು ಆಗಲಿ, ಮಾರಾಟಕ್ಕಾಗಲಿ ಸಾಕಷ್ಟು ಹಣ ಬರುತ್ತೆ ಹುಲ್ಲಲ್ಲಿ ಕೂಡ. ರಾಗಿ ಹುಲ್ಲಿಗೆ ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗೋದೇ ಇಲ್ಲ. ಸೊ ಆ ರೀತಿಯಾಗಿ ಅದೊಂದು ಸೆಕೆಂಡ್ರಿ ಇನ್ಕಮ್ ಅಂತ ಅಂದ್ಕೊಳ್ಳೋಣ. ರಾಗಿನಲ್ಲೇ ನಿಮಗೆ 55 ಕ್ವಿಂಟಾಲ್ ಬೆಳೆದಿದ್ದವರು ವೆಂಕಟೇಶಪ್ಪ ಅಂತ. ಆದರೆ ಇನ್ನೂ ಕಡಿಮೆ ಅಂತಂದ್ರು 40 ಕ್ವಿಂಟಾಲ್ ಬೆಳೆದ್ರೂ ಸಾಕು ನಮಗೆ. ಸಾಧಾರಣ ಪರಿಸ್ಥಿತಿಯಲ್ಲಿ 10-12 ಕ್ವಿಂಟಾಲ್ ಬೆಳೆಯುತ್ತೆ ನಮಗೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ನಮಗೆ 4 ಪಟ್ಟು ಜಾಸ್ತಿ ಆಗುತ್ತೆ. ಒಬ್ಬರಂತೂ 10 ಗುಂಟೆನಲ್ಲಿ 17 ಕ್ವಿಂಟಾಲ್ ಬೆಳೆದಿದ್ರು. ಅದನ್ನು ನಾನು ನೋಡಿದ್ದೀನಿ ರೆಕಾರ್ಡು. ಸೊ ಹೀಗಾಗಿ ಇದು ಹೇಳಿದ್ರೆ ಯಾರೂ ಪ್ರತ್ಯಕ್ಷತೆ ನೋಡೋವರೆಗೂ ನಂಬೋದಿಲ್ಲ ಜನ. ಬಟ್ ನಮ್ಮ ಪ್ರಯತ್ನವೂ ಇದರೊಳಗಿದೆ. ಸರ್ಕಾರಕ್ಕೆ ಇದರೊಳಗೆ ನಾವೇನು ಸರ್ಕಾರದಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಈ ರೀತಿ ಪದ್ಧತಿಗಳಲ್ಲಿ ಸರ್ಕಾರನೇ ನಮ್ಮನ್ನ ಯಾರಾದರೂ ಆ ಥರ ಮಾಡಿರೋರನ್ನ ಗುರುತಿಸಿ ಆ ಒಂದು ಪದ್ಧತಿನ ಪ್ರಚಾರ ಕೊಟ್ಟರೆ ಸಾಕೋರು. ಯಾವ ಸಬ್ಸಿಡಿಗಳೂ ಬೇಕಿಲ್ಲ, ನಮಗಂತೂ ಬೇಕಿಲ್ಲ. ಆ ಥರ ಪದ್ಧತಿ ಮಾಡಿದಾಗ ಸಾಕಷ್ಟು ಅದರೊಳಗೆ ರೈತರಿಗೆ ಲಾಸ್ ಕಡಿಮೆ ಆಗುತ್ತೆ. ಒಂದು ಬೆಂಬಲ ಬೆಲೆ ಅಂತ ಮಿನಿಮಮ್ ಬೆಲೆನಾದರೂ ಕೊಡಬೇಕು ರೈತರಿಗೆ. ಇಲ್ಲಾಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ನಾವು ಬೆಳೆದಿರೋ ಬೆಳೆಗೆ ನಾವೇ ಹೋಗಿ ಯಾರೋ ಒಂದು ಯಾಚಿಸ್ಕೊಂಡು ಹೋಗಿ ಅವ್ರು ಕೇಳಿದ ರೇಟ್ ಕೊಡಬೇಕಾಗಂಥ ಪರಿಸ್ಥಿತಿಗಳು ಬಂದುಬಿಟ್ಟಿದೆ ಈಗ. ರೈತರ ದುಸ್ಥಿತಿ ನಮ್ಮ ದೇಶದಲ್ಲಿ ಮಾತ್ರ ಇದೆ. ಆಗಿ ಬೇರೆ ದೇಶದಲ್ಲಿ ಹೇಗೋ ಗೊತ್ತಿಲ್ಲ, ಬಟ್ ನಮ್ಮ ದೇಶದಲ್ಲಂತೂ ಆ ಥರ ಆಗ್ಬಿಟ್ಟಿದೆ. ನಾವು ಬೆಳೆದಿರೋ ತರಕಾರಿಗಾಗಲಿ ಯಾವುದೋ ಒಂದು ಪದಾರ್ಥಕ್ಕಾಗಲಿ ನಾವು ಹೋಗಿ ಯಾರೋ ಮಧ್ಯವರ್ತಿಗಳನ್ನ ಅನುಸರಿಸ್ಬೇಕಾಗತ್ತೆ. ಅವ್ರು ಹೇಳಿದ ಬೆಲೆನ ನಾವು ಕೊಡಬೇಕಾಗತ್ತೆ. ಈಗ ನಿಮ್ಮ ಪ್ರಕಾರ ರಾಗಿಗೆ ಎಷ್ಟು ಕೆಜಿಗೆ ಎಷ್ಟು ರೂಪಾಯಿ ಸಿಕ್ಕಿದ್ರೆ ರೈತನಿಗೆ ಅದೊಂದು ಕರೆಕ್ಟಾದ ಬೆಲೆ ಅಂತ ಅನ್ಸುತ್ತೆ? ಅಲ್ಲ, ಅದು ಏನಾಗುತ್ತೆ, ರಾಗಿ ಅವರ ಇನ್ಪುಟ್ ಕಾಸ್ಟ್ ಏನಾಗುತ್ತೆ ಗೊತ್ತಾಗಲ್ಲ. ಸಾಮಾನ್ಯವಾಗಿ ಒಂದು 40 ರೂಪಾಯಿ ಮಿನಿಮಮ್ ಇದ್ದರೆ ಅದು ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಸರ್ಕಾರದಿಂದ ಈ ಸತಿ. 40 ರೂಪಾಯಿ 45 ರೂಪಾಯಿ ಇದ್ದರೆ ಸಾಧಾರಣವಾಗಿ ಲಾಭ ಆಗುತ್ತೆ, ಮಾಮೂಲಿ ಪರಿಸ್ಥಿತಿಯಲ್ಲಿ ಬೆಳೆಯೋದು. ಈ ಗುಣಿ ಪದ್ಧತಿನಲ್ಲಿ ನಮಗೆ 15 ರೂಪಾಯಿ ಕೂಡ ವರ್ಕೌಟ್ ಆಗುತ್ತೆ. ನೋಡ್ಬೋದು, ತಾವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. 50 ಕ್ವಿಂಟಾಲ್ ಬೆಳೆಯೋಕ್ಕೂ 15 ಕ್ವಿಂಟಾಲ್ ಬೆಳೆಯೋಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಸೊ ಅದೇ ಶ್ರಮಕ್ಕೆ 50 ಕ್ವಿಂಟಾಲ್ ಬೆಳೆಯೋಕ್ಕೂ 15 ಕ್ವಿಂಟಾಲ್ ಬೆಳೆಯೋಕ್ಕೂ ರೇಟ್ಗಳು ನೀವು ನೋಡ್ಕೋಬೋದು. ನಮಗೆ ಇದರಲ್ಲಿ ದುಡ್ಡಿಗಿಂತ ಮುಖ್ಯವಾಗಿ ಈ ಹೊಸ ಪದ್ಧತಿನ ನಾವು ಪ್ರಚೋದನೆ ಕೊಟ್ಟು ರೈತರಿಗೆ ಮಾಡಬೇಕು ಅನ್ನೋದೇ ಒಂದು ಉದ್ದೇಶ ಅಷ್ಟೇ. ಇನ್ನೂ ನಾವು ಇಲ್ಲಿ ಸಂಶೋಧನೆ ಮಾಡಬೇಕಾಗಿದೆ. ಈಗ ಬಿಳಿ ರಾಗಿ ಬಂದಿದೆ, ಬಿಳಿ ರಾಗಿನೂ ಬೆಳಿತೀನಿ ಇದೇ ಥರ. ಬಿಳಿ ರಾಗಿನೂ ಬೆಳೆದು ಬೇಕರೀಸ್ಗೆಲ್ಲ ಉಪಯೋಗಿಸ್ತಾರೆ. ಅದು ತುಂಬ ಚೆನ್ನಾಗಿದೆ ರಾಗಿನೂ. ಆ ಥರನೂ ಅದನ್ನು ಇದೇ ಮೆಥಡಲ್ಲಿ ಬೆಳಿಬೇಕು. ಲೋಯೆಸ್ಟ್ ಇನ್ಪುಟ್ ಕಾಸ್ಟ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ನಮ್ಗೆ ಅದು ಬರಬೇಕು. ರೈತರು 10 ರೂಪಾಯಿ ಹಾಕಿ 100 ರೂಪಾಯಿ ತೆಗೆಯುವಂಥ ಒಂದು ಪದ್ಧತಿ ಈ ಗುಣಿ ರಾಗಿ ಪದ್ಧತಿ. ಇದನ್ನು ಸರ್ಕಾರ ಅಥವಾ ಯಾರನ್ನ
ಉಪಯೋಗ ಆಗುತ್ತೆ ನಮಗೆ ಅಂತ ರೈತರು ಬಂದು ಖಂಡಿತ ಬಂದು ಅದನ್ನ ಮಾಡ್ಕೋಬೋದು. ನನಗೇನು ಗೊತ್ತಿದೆ ಖಂಡಿತ ನಾನು ಹೇಳ್ತೀನಿ. ಆದರೆ ನಮ್ಮ ಪದ್ಧತಿಗಳಲ್ಲಿ ನಾನು ಮಾಡ್ತಾ ಇರೋ ಪದ್ಧತಿನಲ್ಲಿ ನಾವು ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತೀವಿ, ತಿಪ್ಪೆ ಗೊಬ್ಬರ ಕೂಡ ಹಾಕಿಲ್ಲ, ಆದರೂ ಇಷ್ಟು ಮಟ್ಟಿಗೆ ಬಂದಿದೆ. ಅದನ್ನು ಹಾಕಿ ನೆಕ್ಸ್ಟ್ ಬ್ಯಾಚ್ ನಾನು ಹಾಕ್ತೀನಿ ಖಂಡಿತ. ಇನ್ನೊಂದು ತಿಂಗಳಲ್ಲಿ ಅದನ್ನು ಹಾಕ್ತೀನಿ ಒಂದು ಸ್ಮಾಲರ್ ಏರಿಯಾಗೆ. ಅದನ್ನು ಹಾಕ್ಬಿಟ್ಟು ಈ ವೇಸ್ಟ್ ಡಿಕಂಪೋಸರ್ ಸಮೇತ ಕೊಟ್ಟು ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ಖಂಡಿತ ಪ್ರಯೋಗ ಮಾಡ್ತಾಯಿದ್ವಿ. ಇವೆಲ್ಲ ಪ್ರಯೋಗಗಳು ಯಾವುದೇ ಒಂದು ಸಿಸ್ಟಮ್ಮು ಸ್ಟ್ಯಾಂಡರ್ಡೈಸ್ ಆಗಬೇಕು ಅಂತಂದರೆ ಪ್ರಯೋಗಗಳೇ ನಡೀತಾನೆ ಇರಬೇಕು. ಇದರೊಳಗೆ ನನ್ನ ಪ್ರಕಾರ ಒಂದು 50% ಮಾತ್ರ ನಾನು ಇದರೊಳಗೆ ಸ್ವಲ್ಪ ಸಕ್ಸಸ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದರೆ ತೆನೆಗಳು ಮಾತ್ರ ಭಾಳ ಚೆನ್ನಾಗಿದೆ, ಕಾಳು ಅಷ್ಟೇ, ತೆನೆ ವೆಯ್ಟು ತುಂಬ ಚೆನ್ನಾಗಿ ಬಂದಿದೆ. ಕನಿಷ್ಠ ಪಕ್ಷ 30-25 ಇದು ಬಂದಿದೆ, ತೆನೆಗಳು ಬಂದಿದೆ. ಇನ್ನು ಒಳಗಿಂದ ಎಮರ್ಜ್ ಆಗ್ತಾಯಿದೆ. ಈ ಸಿಸ್ಟಮ್ದು ಡಿಸಡ್ವಾಂಟೇಜ್ ಅಥವಾ ಏನು ಇದರೊಳಗೆ ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ, ಒಂದು ಸಾರಿ ಕೊಯ್ಲಿಗೆ ಬರಲ್ಲ, ಇದು ಮಿಷಿನಲ್ಲಿ ಕಟ್ ಮಾಡೋಕ್ಕಾಗೋದಿಲ್ಲ. ಇದೇನಾಗುತ್ತೆ, ಬರ್ತಾನೆ ಇರುತ್ತೆ ತೆನೆಗಳು. ಟಿಲ್ಲರಿಂಗ್ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಬರ್ತಾ ಇರುತ್ತೆ. ಆದರೆ ಈಲ್ಡು ಈ ಥರ ಬರುತ್ತೆ. ನಾವು ಪರ್ಸ್ನಲ್ಲಾಗಿ ಯಾವ್ಯಾವ ತೆನೆ ಬಲಿತಾ ಹೋಗುತ್ತೆ ಅದನ್ನೆತ್ತಿ ಒಂದು ಕಡೆ ಕ್ರೋಢೀಕರಿಸಿ ಆಮೇಲೆ ಅದನ್ನು ಒಟ್ಟಿಗೆ ನಾವು ಮಿಲ್ಲಿಗೆ ಹಾಕಬೇಕಾಗುತ್ತೆ. ನಿಮ್ಮ ಈ ಪ್ರಯೋಗಕ್ಕೆ ಸಾಥ್ ಯಾರು? ಸಾತು ಎಲ್ಲರೂ ಇದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಬರ್ತಾರೆ. ಅಶ್ವಿನ್ ಅವರು ಇದ್ದಾರೆ. ಅವರು ನನ್ನ ಪ್ರಚೋದನೆ ಕೊಟ್ಟಾಗ ಅಥವಾ ನಮ್ಮನ್ನು ತೆಗಳಿಸಿದಾಗ ಕೂಡ ನಮ್ಗೆ ಅದೊಂದು ಪ್ರಚೋದನೆ ಅಂತ ಅನ್ಕೊತೀವಿ. ಮನೆಯವರು, ನಮ್ಮ ಮಿಸಸ್ಸು ಎಲ್ಲರೂ ಅದಕ್ಕೆ ನಮಗೆ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಪ್ರಚೋದನೆ ಅನ್ನೋದಕ್ಕಿಂತ ನಮ್ಮ ಒಂದು ವೈಯಕ್ತಿಕ ಇಂಟ್ರೆಸ್ಟು. ನನಗೆ ರಕ್ತಗತವಾಗಿ ಅದು ಏನಂತೀರಿ ಸೈಂಟಿಫಿಕ್ ಮೆಥಡ್ಸಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು ಅನ್ನೋದು. ನಮ್ಮ ಕಾಲೇಜಲ್ಲಿ ಕಲ್ತಿರೋದನ್ನು ನಾವಿಲ್ಲಿ ಕೆಲವು ಪ್ರಯೋಗಗಳು ಮಾಡ್ತೀವಿ. ಅದನ್ನು ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು, ಒಂದು ಉತ್ತಮವಾದಂಥ ಒಂದು ಪದ್ಧತಿನ ದೇಶಕ್ಕೆ ನಮ್ಮ ಕಡೆಯಿಂದ ಏನು ಸಾಗುತ್ತೆ ಅದು. ಇದು ನಾನು ಮಾಡಿರೋ ಪದ್ಧತಿ ಅಲ್ಲ, ಅದು ಮಾಲೂರಲ್ಲಿ ಒಬ್ಬರು ಹೇಳಿದ್ದು, ವೆಂಕಟೇಶಪ್ಪ ಅಂತ ಅವ್ರು ಮಾಡಿದ್ದು. ಅವರಿಂದ ನಾನು ಕಲ್ತಿದ್ದು. ಅವ್ರಿಗೆ ಮಾಡ್ತಾ ಇದ್ದಾರಲ್ಲ ಗೊತ್ತಿಲ್ಲ. ಅವ್ರನ್ನ ಭೇಟಿಯಾಗಿದ್ದೀರಾ ನೀವು? ನಾನು ಹೋಗಿ ಖುದ್ದಾಗಿ ನೋಡ್ಕೊಂಬಂದಿರೋದು. ಖುದ್ದಾಗಿ ನೋಡ್ಕೊಂಬಂದು ಅವರು 55 ಕ್ವಿಂಟಾಲು ಮಳೆಗೆ ಬೆಳೆದಿದ್ರು, ನೀರಾವರಿಗೆಲ್ಲ ಮಳೆ ಬೆಳೆಯಾಗಿ ಬೆಳೆದಿದ್ರು. ಹಾಗಾಗಿ ಆ ಒಂದು ಸಹಜ ಸಮೃದ್ಧ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು, ಅದರೊಳಗೆ ಮಾಹಿತಿ ಬಂದಿತ್ತು. ನಾನು ಹುಡ್ಕೊಂಡು ಹೋದೆ ಅಲ್ಲಿಗೆ, ಅದೇ ರೀತಿ ಮಾಡಿದ್ವಿ. ಈಗ ಬೇರೆ ಏನೇನಿದೆ ನಿಮ್ಮ ಇದರಲ್ಲಿ ಜಮೀನಲ್ಲಿ ತೋರಿಸ್ತೀರಾ? ನಮ್ಮದೆಲ್ಲ ಇದೇನು ಅಂದರೆ, ನಾವು ಸ್ವಲ್ಪ ಹೂವಿನ ಗಿಡಗಳ ಮೇಲೆ ಸ್ವಲ್ಪ ವ್ಯಾಮೋಹ ಜಾಸ್ತಿ. ಹೂವಿನ ಗಿಡಗಳೆಲ್ಲ ಬೆಳೆದಿದ್ದೀವಿ. ಇದಕ್ಕೆಲ್ಲ ಯಾವನು ಗೊಬ್ಬರ ಏನು ಕೊಟ್ಟಿಲ್ಲ. ನೆಲ್ಲಿಕಾಯಿ ಗಿಡ, ಇಲ್ಲ ಅಂಜೂರ ಗಿಡ ಇದೆ, ನೋಡ್ಬೋದು ತಾವು. ಅದರೊಳಗೆ 106 ಕಾಯಿ ಬಿಡ್ತಾ ಇದೆ ಈಗ ಸಾಕಷ್ಟು. ನೆಲ್ಲಿಕಾಯಿಗೆ ಮನೆಯಲ್ಲೇ ಕಿನ್ನಲ್ಲಿಕಾಯಿ ಅಂತ ಬಿಟ್ಟು. ಇದು ಅಂಜೂರ ನೋಡಿ, ಎಲೆಗೆ ಒಂದೊಂದು ಕಾಯಿ ಆಗಿದೆ ಅಲ್ಲ. ಇದು ಕಾಯಿ ಇನ್ನು ಒಟ್ಟು ಎಲೆಗೆ ಒಂದೊಂದು ಕಾಯಿ ಬಿಟ್ಟಿದೆ. ಇದಕ್ಕೇನು ನಾವು ನೀರು ಕೂಡ ಸರಿಯಾಗಿ ಕೊಟ್ಟಿಲ್ಲ ನಿಜ ಹೇಳಬೇಕು ಅಂದರೆ. ಬಟ್ ಪೈಪ್ ಹಾಕಿದ್ದೀರಿ? ಈಗ ಬಿಟ್ಟಿದ್ದೀವಿ, ಬಿಸಿಲಲ್ಲಿ ಜಾಸ್ತಿಯಾಗಿ ಗಿಡ ಒಣಗೋ ಪರಿಸ್ಥಿತಿ ಬಂದಾಗ ಈ ಥರ ಕೊಟ್ಟಿದ್ದೀವಿ. ಈ ಸಲ ಈಗ ರೈತರಿಗೆ ಎಲ್ಲರಿಗೆ ಎಲ್ಲ ಕಡೆಗೆ ಇದಿಲ್ಲ, ಮಳೆ ಇಲ್ಲ. ಹೌದು, ರೈತರೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ಹೌದು. ಏನು ಹೇಳ್ತೀರಿ ಸರ್? ಈಗ ಏನು ಇವಾಗ ಅದಕ್ಕೆ ಬಂಡವಾಳ ಹಾಕೋಂಥ ರೈತರು ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು. ಯಾಕಂದರೆ ಈ ಪರಿಸ್ಥಿತಿಗಳಲ್ಲಿ ಯಾವ ನಮ್ಮ ಒಂದು ಮುನ್ಸೂಚನೆಗಳು ಸರಿಯಾಗಿ ಬರ್ತಾ ಇಲ್ಲ. ಇವಾಗ ಡಿಪಾರ್ಟ್ಮೆಂಟ್ನವರು ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದಾರೆ. ಮಳೆ ನಮ್ಮ ಕೈಯಲ್ಲಿಲ್ಲ, ನೇಚರ್ ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ನೋಡಿಕೊಂಡೇ ಉತ್ತಮವಾಗಿ ಅವರು ಪರಿಶೋಧನೆ ಮಾಡಿಬಿಟ್ಟೇ ಹಾಕಬೇಕು. ಅದು ಯಥೇಚ್ಛವಾಗಿ ಹಾಕ್ಬಿಟ್ಟು ಕಳ್ಕೊಳೋದು ಬೇಡ, ಕೈ ಸುಟ್ಕೊಳೋದು ಬೇಡ. ನೋಡಿಕೊಂಡೇ ಈ ವರ್ಷ ಸ್ವಲ್ಪ ಕಮ್ಮಿಯಾಗಿ ಮಾಡಿಕೊಂಡ್ರೂ ಸಹ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಬೇಕು ವ್ಯವಸಾಯ ಅಂತ ನನ್ನ ಅಭಿಪ್ರಾಯ. ಇದೇ ರೀತಿಯಾಗಿ ನಮ್ಮಲ್ಲಿ ಚೇಪೆ ಇದೆ, ಪೇರಳೆ ಅಂತ ಹೇಳ್ತೀವಿ. ಈ ಥರ ನಂದಿ ಬಟ್ಟಲೆ ಅಂತ ಹೇಳ್ತೀವಿ. ಇದು ಅಷ್ಟೇ ಮಾಮೂಲಿಯಾಗಿ ಹೂವು. ನಂದಿ ಬಟ್ಟಲೆ ಹೂವು. ಸೊ ಇಲ್ಲಿ ಪಾರಿಜಾತದ ಗಿಡ ಇದೆ. ಸಾಕಷ್ಟು ಪಾರಿಜಾತ, ಲಕ್ಷಾಂತರ ಹೂವು ಬಿಡುತ್ತೆ, ಡೈಲಿ ಉದುರುತ್ತೆ. ಇವೆಲ್ಲ ಜಾಜಿ ಹೂವು, ನೈಟ್ ಅರಳೋದು ಇವೆಲ್ಲ. ಸೊ ಹಾಗಾಗಿ ಜಾಜಿ ಗಿಡ ಹಾಕಿದ್ದೀವಿ. ಜಾಜಿ ಹೂವು ಇವೆಲ್ಲ ಅಂದರೆ ಪರಿಮಳ ರಾತ್ರಿನೇ ಜಾಸ್ತಿ ಆಗೋದು. ಚೇಪೆ ಇದಷ್ಟು ನ್ಯಾಚುರಲಾಗಿ ಬೆಳ್ಕೊಂಡ್ರದ್ದು, ನಾವೇನು ಹಾಕಿರೋದಲ್ಲ. ಆದ್ರೂ ಚೆನ್ನಾಗಿ ಬೆಳೆದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೇನು ಆ ಕಡೆನೇ ನೋಡೋದಿಲ್ಲ, ನೋಡಿಲ್ಲ ನಿಜ. ನೋಡಿ ಜಾಜಿ ಇಲ್ಲಿ ಹಾಕಿದ್ದೇವೆ, ಈ ಕಡೆ ಎಲ್ಲ ತುಳಸಿ ಹಾಕಿದ್ದೇವೆ, ಪೂಜೆಗೆ ಆಗ್ತದೆ ಅಂತೇಳಿ. ಇದು ಹತ್ತಿ ಗಿಡ, ಇದು ಅಷ್ಟೇ ನ್ಯಾಚುರಲಾಗಿ ಬೆಳ್ಕೊಂಡಿರೋದು. ನಾವೇನು ಇದಕ್ಕೇನು ಪೋದಿ ಮಾಡಿಲ್ಲ.
ಓ ನ್ಯಾಚುರಲ್ ಆಗಿ ಹತ್ತಿ ಗಿಡ ಬೆಳೆದಿದೆ. ಹತ್ತಿ ಬಂದಿದೆ. ಅದು Almost ಎಲ್ಲ ಮುಂಚೆ ಬೆಳಿತಿದ್ರು ಮುಂಚೆ ಹಾಕಿದ್ವಿ ನಾವು 100 ಗಿಡ ಹಾಕಿದ್ವಿ, ಹಾಂ ಹಾಂ ತೆಗೆದಾಕಿದೆ. ಬಟ್ ಅದರಲ್ಲಿ ಸರ್ವೈವ್ ಆಗಿರೋ ಗಿಡಗಳು ಹಂಗೆ ಬಂದು ಗಾಳಿಗೆ ಬಂದು ಬೆಳ್ಕೊಂಡಿರೋದು, ಹಂಗೆ ನಾವು ಉಳಿಸ್ಕೊಂಡ್ವಿ. ಅದನ್ನ ಸ್ವಲ್ಪ ಪ್ರೂನಿಂಗ್ ಮಾಡ್ತೀವಿ ರೆಗ್ಯುಲರಾಗಿ. ನೋಡಿ ನಿಮಗೆ ಇದೊಂದು ಆಶ್ಚರ್ಯ ಅಂತಂದರೆ, ಆಶ್ಚರ್ಯ ಏನಿಲ್ಲ ನೋಡಿ, ಈ ಥರ ಪೇರಳೆ ಚೇಪೆ ಗಿಡಗಳಲ್ಲಿ ನೋಡಿ ಈ ಥರ ಕಾಯಿ ಬಿಟ್ಟಿದೆ. ಎಷ್ಟು ಕಾಯಿ ಅಂದರೆ ಹತ್ತತ್ತು ಸುಮಾರು ಇದರೊಳಗೆ ಒಂದು 50-60 ಕಾಯಿ ಕಿತ್ತಿದ್ದೀವಿ. ಒಂದು ರಂಬೆಗೆ 50 ಕಾಯಿ 20 ಕಾಯಿ. ನೋಡಿ ಎಲ್ಲ ಪ್ರತಿಯೊಂದು ರಂಬೆನಲ್ಲೂ ಅಲಹಾಬಾದ್ ಸಫೇದ್ ಇದು. ಬಟ್ ಏನಾಗ್ತದೆ ಅಂದರೆ ಕಾಯಿಗಳು ಜಾಸ್ತಿ ತಳಿ ಹೆಸರು ಅಲಹಾಬಾದ್ ಸಫೇದ್ ಅಂತ, ಅಲಹಾಬಾದ್ ಸಫೇದ್ ಅಂತ. ನಾವು ಕಾಯಿ ಜಾಸ್ತಿ ಬಿಟ್ಟಾಗ ಸೈಜ್ ಕಮ್ಮಿ ಆಗ್ತದೆ, ರುಚಿ ಅಷ್ಟೇ ಇದೆ, ಏನು ತೊಂದರೆ ಇಲ್ಲ. ಭಾಳ ಚೆನ್ನಾಗಿ ಬಿಟ್ಟಿದೆ ನೋಡಿ. ಪ್ರತಿಯೊಂದು ರಂಬೆನಲ್ಲೂ 20 ಕಾಯಿ 30 ಕಾಯಿ, ಎಷ್ಟು ರಂಬೆ ಇದೆ ಅಷ್ಟು ರಂಬೆಯಲ್ಲಿದೆ. ಇದೇ ಥರ ಈ ಗಿಡದಲ್ಲೂ ಬಂದಿದೆ. ಇದಕ್ಕೆಲ್ಲ ಏನಾದರೂ ಹಾಕಿದ್ರಾ? ಏನೂ ಹಾಕಿಲ್ಲ ಇದುವರೆಗೂ. ನಾವು ಆ ಕಡೆನೇ ನೋಡಿಲ್ಲ ನಿಜ ಹೇಳಬೇಕು ಅಂದರೆ. ಸೊ ಬಟ್ ಇದೆಲ್ಲ ಇವತ್ತು ಕ್ಲೀನ್ ಮಾಡಬೇಕು. ಹಾಗಾಗಿ ನೋಡಿ ನ್ಯಾಚುರಲ್ ಆಗಿ ಎಲ್ಲ ನ್ಯಾಚುರಲ್ ಪಕ್ಷಿಗಳು ತಿನ್ಕೊಂಡು ಹೋಗಿದೆ ಸಾಕಷ್ಟು. ನೋಡಿ ಒಂದೊಂದು ರಂಬೆನಲ್ಲೇ ಎಷ್ಟೆಷ್ಟು ಬಂದಿದೆ. ಇದಕ್ಕೆ ವೇಸ್ಟ್ ಡಿಕಂಪೋಸರ್ ಅಂತ ಕೊಡ್ತಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಕೊಟ್ಟಿಲ್ಲ. ಅದೇ ರೀತಿ ದಾಳಿಂಬೆ ಹಾಕಿದ್ದೇವೆ. ದಾಳಿಂಬೆ ಆಗಿದೆಯಾ? ದಾಳಿಂಬೆ ಎಲ್ಲ ಹಾರ್ವೆಸ್ಟ್ ಆಯಿತು ಕೆಲವೆಲ್ಲ. ಇಲ್ಲ ಇದೆಯಲ್ಲ, ಇದೆ ಇನ್ನು ಸಣ್ಣದಿದೆ. ಬನ್ನಿ ನೋಡ್ಕೊಂಡು ಬನ್ನಿ. ಸರಿ. ಈ ಥರ ದಾಳಿಂಬೆ ಒಂದ್ಸಲ ಹಾರ್ವೆಸ್ಟ್ ಮಾಡಿದ್ರಾ? 2-3 ಸಾರಿ ಮಾಡಿದ್ದೇವೆ. ಇದನ್ನ ಹವ್ಯಾಸಕ್ಕೆ ಬೆಳೆದಿರೋದು. ಹೌದೌದು, ಸುಮ್ಮನೆ ನೋಡಿ ಇಲ್ಲಿ ಬಂದಿದೆ. ಇದಕ್ಕೆಲ್ಲ ಏನು ಗೊಬ್ಬರ ನೀರೇನು ಕೊಟ್ಟಿಲ್ಲ. ಹಣ್ಣಾಗಿದೆ. ಆ್ಯಕ್ಚುಲಿ ನಾವು ಬರೋದು ಲೇಟ್ ಆಯಿತು. ಪಕ್ಷಿಗಳು ತಿನ್ಕೊಂಡು ಹೋಗಿದೆ ಎಲ್ಲ. ಪಕ್ಷಿಗಳು ತಿನ್ಕೊಂಡು ಹೋಗಿದೆ ಅಥವಾ ಅಳಿಲ್ಗಳು ತಿಂದಿರ್ತವೆ. ಹೀಗೆ ಇದು ಇವೆಲ್ಲ ನ್ಯಾಚುರಲ್ಲೇ. ಬಟ್ ನೀರು ಸ್ವಲ್ಪ ಅಲ್ಲ, ನೀರಿದೆ, ಇಲ್ಲಿ ಡ್ರಿಪ್ ಇದೆ. ಮಳೆ ಬಂತು, ಡ್ರಿಪ್ ಇದೆ. ಇದು ಫಸ್ಟ್ ಕ್ಲೀನ್ ಮಾಡಬೇಕಿದು. ನೀಡ್ಸ್ ಟು ಬಿ ಕ್ಲೀನ್ ಫಸ್ಟ್. ಏನು ಬೇಕು ಸರ್ ದಾಳಿಂಬೆ ಬೆಳಿಲಿಕ್ಕೆ ಮಣ್ಣು? ದಾಳಿಂಬೆ ಅಂತಂದರೆ ರೆಡ್ ಸಾಯಿಲ್ ಇಸ್ ಬೆಸ್ಟರ್. ಬ್ಲ್ಯಾಕ್ ಸಾಯಿಲಲ್ಲೂ ಬೆಳೀತಾರೆ. ಅದಕ್ಕೆ ಒಳ್ಳೆ ನ್ಯೂಟ್ರಿಷನ್, ಮೇಜರು ಡಿಸೀಸ್ ಕಂಟ್ರೋಲ್. ಸ್ವಲ್ಪ ತುಂಬ ಡಿಸೀಸ್ ಇದೆ, ಬ್ಯಾಕ್ಟೀರಿಯಲ್ ಡಿಸೀಸಸ್ ಬರ್ತದೆ. ಅದಕ್ಕೆ ಔಷಧಿ ಹೊಡಿತಾನೆ ಇರಬೇಕು. ನಮ್ಮಲ್ಲಿ ನಾವು ಆ ಪದ್ಧತಿ ಇಟ್ಕೊಂಡಿರೋದ್ರಿಂದ ಇದಿದೆ. ನುಗ್ಗೆ ನೋಡಿ, ಇದಕ್ಕೆಲ್ಲ ಸುತ್ತ ನುಗ್ಗೆ ಇದೆ. ನುಗ್ಗೆ ಸುಮ್ಮನೆ ಯಾವುದೊಂದು ಮರ ಕಟ್ ಮಾಡಿದ್ವಿ, 10 ಅಡಿಗೆ ಹಾಕಿದ್ವಿ. ಓಕೆ, ಯಥೇಚ್ಛ ಬಿಡುತ್ತೆ ನುಗ್ಗೆ. ಬಟ್ ನೀವು ಯಾವುದು ಕೊಯ್ಯಲ್ಲ ಅನ್ಸುತ್ತೆ ಅಲ್ಲ? ಎಲ್ಲ ಕೊಯ್ತೀವಿ. ಈಗ ಮನೆ ಎಲ್ಲ ಕೊಯ್ದೆಲ್ಲ ಕೊಟ್ಟಿದ್ದೇವೆ. ಮಾರ್ಲಿಕ್ಕೆ ಹೋಗಲಿಲ್ಲ, ಕೊಟ್ಟಿದ್ದೀವಿ. ಸುಮಾರು ಜನ ತಿಂದಿದ್ದಾರೆ ನಮ್ಮ ಸ್ನೇಹಿತರು. ಅವ್ರಿಗೆ ಬಂದಾಗ ಇದು ರೋಸ್ ನೋಡಿ, ಇದು ಇಂಗ್ಲೆಂಡ್ ರೋಸ್ ಅಂತ. ಇದು ಗುಲ್ಕನ್ ಯೂಸ್ ಮಾಡ್ತೀವಿ. ಇಂಗ್ಲೀಷ್ ರೋಸ್ ಅಂತ ಹೇಳ್ತಾರೆ. ಇದ್ರೊಳಗೆ ಗುಲ್ಕನ್ ಮಾಡ್ತೀವಿ. ಭಾಳ ಚೆನ್ನಾಗಿ ಬರುತ್ತೆ. 100 ಕಾಯಿ ಹೂವು ಬಿಡುತ್ತೆ ಒಳಗೆ. ನೋಡಿ ಇದು ಈ ಪೆಟಲ್ಸು ನ್ಯಾಚುರಲಿ ಗ್ರೋನು. ಇದ್ರೊಳಗೂ ನಾವು ಗುಲ್ಕನ್ ಮಾಡ್ತೀವಿ, ಮನೆ ಉಪಯೋಗಿಸ್ಕೊತೀವಿ. ನೀವು ಮಾಡ್ತೀರಾ? ಮಾಡ್ತೀನಿ ಮನೇಲಿ ಮಾಡ್ತೀನಿ. ನುಗ್ಗೆ ಮುಂಚೆ ಹೇಳಿ ಬಂದಿದ್ರೆ ನಾನೊಂದು ಟೇಸ್ಟ್ ನೋಡ್ಬೋದಿತ್ತು. ಇದೇ ಕೊಡ್ತೇನೆ, ಸ್ವಲ್ಪ ಇದೆ. ಬನ್ನಿ. ಇಲ್ಲಿ ಕಬ್ಬು ಸೇವಂತಿಗೆ ಎಲ್ಲ ಹಾಕಿದ್ವಿ. ಸ್ವಲ್ಪ ಸಮ್ಮರಿಂದ ಸ್ವಲ್ಪ ಏಟಾಯಿತು, ತಳಿ ಸರಿ ಇರಲಿಲ್ಲ. ಕಬ್ಬು ನೋಡಿ, ಇದು ಇದೇ ಥರ ಕಬ್ಬನ್ನು ನ್ಯಾಚುರಲ್ ಆಗಿ ಬೆಳೆದಿದ್ದೀವಿ. ಫುಲ್ ಎಲ್ಲ ನ್ಯಾಚುರಲ್ ಆಗಿದ್ದು. ಒಂದು ಸಣ್ಣ ಒಂದು ಪೀಸ್ ಇಟ್ಟಿದ್ದು ಹತ್ರ ಒಂದು 25-30 ತೆಂಡೆ ಹೊಡೆದಿದ್ದೀವಿ. ಇನ್ನು ಅಲ್ಲಿ ಹಾಕಿದ್ವಿ 60-70 ಬಂದಿತ್ತು. ಹಾವುಗಳು ಬಂದು ಸೇರ್ಕೊಂಡ ಸ್ಟೇಜಿಗೆ ಬಂತದ್ಲಿ. ಅದಕ್ಕೋಸ್ಕರ ಅದು ಕಿತ್ತಾಕಿ ಮತ್ತೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕಿದ್ದೀವಿ ಸುತ್ತನ್ನು. ಹಬ್ಬಕ್ಕೆ ಅದಕ್ಕೆಲ್ಲ ಆಗ್ತದಂತ ಅಷ್ಟೇ, ಮನೆ ಮಟ್ಟಿಗೆ. ಮನೆಗೆಲ್ಲ ಏನು ಬೇಕು ಎಲ್ಲ ಇದೆ ಆಲ್ಮೋಸ್ಟು. ಅಲ್ಲಿ ನೇರಳೆ ಹಣ್ಣಿದೆ, 30 ನೇರಳೆ ಮರ ಇದೆ, ಒಂದು ಹಲಸಿದೆ, ಎಲ್ಲ ಮಾವಿದೆ. ಯಾವ ಗಿಡನೂ ನಾವು ಹಾಕಿದ್ದಿಲ್ಲ, ಅದಷ್ಟೇ ಹುಟ್ಕೊಂಡಿರೋದು. ಒಳ್ಳೆ ತಳಿ ಇದು, ಜೀರಿಗೆ ಮಾವು. ಹೋದ ಸರಿ 1000 ಕಾಯಿ ಬಿಟ್ಟಿತ್ತು ಇದರೊಳಗೆ. ಓಕೆ. ಸೊ ಈ ಸರಿ ಕಡಿಮೆ ಬಿಟ್ಟಿತ್ತು. ಸೊ ಚೆನ್ನಾಗಿ ಬಿಟ್ಟಿತ್ತು, ಒಳ್ಳೆ ಟೇಸ್ಟು. ಆಯಿತು, ಜೀರಿಗೆ ಮಾವು ಅಂತ ಅಂದ್ಬಿಟ್ಟು. ತಿನ್ನೋರಿಗೂ ಗೊತ್ತಾಗಿಲ್ಲ ಅದು ಯಾವ ಮಾವು ಅಂತ. ಒಂದು 1000 ಕಾಯಿ ಬಿಟ್ಟಿತ್ತು. ಕಬ್ಬು ಅಷ್ಟೇ. ಇದಕ್ಕೆ ನೋಡಿ ಹೇಗೆ ಬಂದಿದೆ. ಇದಕ್ಕೇನು ಮಾಡಿಲ್ಲ, ಟಿಲ್ಲರಿಂಗ್ ಆಗ್ತಾನೆ ಇರುತ್ತೆ. ಕವಲು ಹೊಡಿತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಆಮೇಲೆ ನೋಡಿ ಸೈಜು ಕೂಡ ಅಷ್ಟೇ, ಒಳ್ಳೆ ಸೈಜ್ ಬರ್ತಾ ಇದೆ. ಇದನ್ನ ಚಿಕ್ಕದು, ಇನ್ನು ಒಂದು 4 ತಿಂಗಳಾಗಿದೆ ಅಷ್ಟೇ. 4 ತಿಂಗಳು ಅಷ್ಟೇ, 4 months ನೋಡಿ. ಎಲ್ಲನೂ ಅದೇ ಥರ ಇದೆ. ಒಳ್ಳೆ ಬೊಂಬು ಥರ ಆಗ್ಬಿಡುತ್ತೆ ಬರ್ತಾ ಬರ್ತಾ. ಇದು ಏನೋ ಸುಟ್ಟಾಕು? ಇಲ್ಲ, ಇದು ಸುಮ್ಮನೆ ವೇಸ್ಟ್ ಎಲ್ಲ ಹಾಕ್ತೀವಿ. ಈ ಆಚೆ ಕಡೆ ಓಡಾಡೋ ಬಾಟಲ್ಸ್ ಎಲ್ಲ ಹಾಕ್ತಾರೆ. ಅದಕ್ಕೋಸ್ಕರ ಇದು ಕಾರ್ಬನ್ ಯೂಸ್ ಆಗುತ್ತೆ ನಮಗೆ. ಸೊ ದಿಸ್ ಆ್ಯಶ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪ್ಲಾಂಟ್ಸ್. ಇದನ್ನು ಯೂಸ್ ಮಾಡಿದ್ರೆ ಕಾರ್ಬನ್ನು
ಕಂಟೆಂಟು ಸಾಯಿಲ್ಗೆ ಇಂಪಾರ್ಟೆಂಟು. ಸೊ ಕಾರ್ಬನ್ನು ಜಾಸ್ತಿ ಆಗ್ತದೆ. ಸೊ ಈ ಕಾರ್ಬನ್ನ ಅದಕ್ಕೂ ವೇಸ್ಟ್ ಏನು ಮಾಡಲ್ಲ, ಇದನ್ನು ಉಪಯೋಗಿಸ್ಕೊಂಡು ಮಾಡ್ತೀವಿ. ಸೊ ಹೀಗೆ ಬಾಳೆನೂ ಹಾಕಿದ್ವಿ. ಇವೆಲ್ಲ ಸಹಜವಾಗಿ ಬೆಳೆದಿರೋದೆ. ಅಂದರೆ ನಾವು ಹಾಕಿದ್ದಷ್ಟೇ. ನಿಮ್ಮದು ಮೂಲತಃ ಬೆಂಗಳೂರೇನಾ ಅಥವಾ ಬೇರೆ ಯಾವುದು? ಇಲ್ಲ ಇದೇ ಬೇಗೂರಿನವರೇ. ನಾವು ಬೇಗೂರಿನವರೇ. ನಾನು ಚಿಕ್ಕ ಮಗುವಿಂದ ಇಲ್ಲೇ ಇದ್ದ ದಾರಿ ಇಲ್ಲೇ ಬೆಳೆದು ಇಲ್ಲೇ ಎಲ್ಲ ದನ ಮೇಯಿಸ್ತಾ ಇದ್ವಿ. ಇದೇ ಊರಿನಲ್ಲೇ ಇದ್ದಿದ್ದು. ಹೆಚ್ಚಿಗೆ ನಮ್ಮ ತಾತನ ಮನೆ ಇದು, ನಮ್ಮ ತಾಯಿಯವ್ರ ತವ್ರ ಮನೆ. ಈಗ ನೀವು ನೋಡಿದ ಹಾಗೆ ಬೆಂಗಳೂರಲ್ಲಿ ತುಂಬ ಕೃಷಿ ಕಡಿಮೆ ಆಗ್ತಿದೆ. ಹೌದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಕೃಷಿ ಅಂದರೆ ಈಗ ಜನಗಳ ಒಲವು ಹಣದ ಹತ್ರ ಹೋಗಿದೆ. ಎಷ್ಟು ನಾವು ಬಿಲ್ಡಿಂಗ್ಗಳು ಕಟ್ಟಿ ಬಾಡಿಗೆಗೆ ಬರ್ತದೆ ತಿಂಗಳಿಗೆ ಅನ್ನೋ ಒಂದು ಮಟ್ಟಕ್ಕೆ ಎಲ್ಲ ಕಡೆನೂ ಹಾಗೋಗ್ಬಿಟ್ಟಿದೆ. ವಾತಾವರಣನೇ ಆ ರೀತಿ ಆಗಿದ್ದಾಗ ಇದು ಕಂಟ್ರೋಲ್ ಸಿಗಲ್ಲ. ಎಷ್ಟೋ ಜನ ಸಾಲಗಳು ಮಾಡ್ಕೊಂಡು ಮನೇಲಿ ಕಟ್ಟಿದ್ದಾರೆ, ಬಾಡಿಗೆ ಕೊಟ್ಟಿದ್ದಾರೆ. ಬದಲು ಏನು ನಮ್ಮಲ್ಲಿ ಏನು ಕೃಷಿ ಭೂಮಿ ಇದೆ ಇವತ್ತು ಕಳ್ಕೊಂಡ್ರೆ ಮಾತ್ರ ಮುಂದಕ್ಕೆ ಸಿಗೋದಿಲ್ಲ. ನಾವು ಹಣ ಕೊಟ್ಟರು ಸಹ ಈಗ ನಾನು ಈ ಭೂಮಿ ಕಳೆದಂದರೆ ಇದೇ ಜಾಗದಲ್ಲಿ ನಾನು ಒಂದು ಗುಂಟೆ ಕೂಡ ತೊಗೊಳಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಬೆಳೆದಿದೆ ಇದು. ಒಂಥರ ಅಸ್ಟ್ರಾನಮಿಕಲ್ ಗ್ರೋತ್ ಅಂತಾರಲ್ಲ, ಅದು ಸಾಮಾನ್ಯವಾಗಿ ಬೆಳೀತಾ ಇದ್ದಂಥ ಗ್ರೋತ್ ಇಲ್ಲ ಈಗ. ಅದು ಎಲ್ಲೂ ಮುಟ್ಟುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಭಾರಿ ದುರಂತದ ಒಂದು ಸ್ಥಿತಿಗೆ ಹೋಗ್ತಾ ಇದೆ ಇದು. ಕೃಷಿ ಭೂಮಿಗಳು ಎಲ್ಲ ನಾನು ನೋಡ್ದಂಗೆ ಇಲ್ಲಿ ಕೇವಲ ಒಂದು 5-6 ಪ್ಲಾಟ್ಗಳು ಮಾತ್ರ ಉಳ್ಕೊಂಡಿದೆ ಈ ಊರಿನಲ್ಲಿ. ಕೃಷಿ ಇನ್ನು ಇಲ್ಲಿ ನಶಿಸಿ ಹೋಗುತ್ತೆ. ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸನೂ ನಾನು ಮಾಡ್ತೀನಿ. ಬಟ್ ಲೇಬರ್ ಪ್ರಾಬ್ಲಮ್ ತುಂಬ ಸಿವಿಯರ್ ಆಗಿದೆ ಇಲ್ಲಿ. ಯಾಕೆಂದರೆ ಏರ್ಪೋರ್ಟ್ ಇರೋದ್ರಿಂದ ಇಲ್ಲಿ 1000 ರೂಪಾಯಿ ಕೊಟ್ಟರು ಸಿಗೋದಿಲ್ಲ ಯಾರೂ. ಈಗ ನಾನು ರಿಪೋರ್ಟರ್ ಆಗಿದ್ದಾಗ ತುಂಬ ಜನ ಹೇಳ್ತಾ ಇದ್ರು, ಸರ್ ಬೆಂಗಳೂರಲ್ಲಿ ಈ ಥರದ ಖಾಲಿ ಲ್ಯಾಂಡ್ಗಳು ಎಲ್ಲ ನೋಡಿದ ತಕ್ಷಣ ಯಾರೋ ಒಬ್ಬ ಬಂದು ನೀವು ಜಮೀನು ಕೊಡಲೇಬೇಕು, ಮಾರಲೇಬೇಕು ಅಂತ ಪ್ರೆಷರ್ ಹಾಕಿ, ಪೊಲಿಟಿಕ್ಸ್ ಎಲ್ಲ ಪ್ರೆಷರ್ ಹಾಕಿ ಹೌದು ಕಿತ್ಕೋತಾರೆ ಅಂತ. ಆ ಥರದ್ದು ಯಾವ್ದಾದ್ರು ನಿಮಗೆ ಬಂದಿದ್ಯಾ? ಇಲ್ಲ ಕೇಳಿದರೆ ಕೊಡಿ ನಮಗೆ ಬೇಕು ಅಂತ ಅಂದ್ಬಿಟ್ಟು. ಬಟ್ ನಾನು ಅದರ ಕಡೆ ನನ್ನ ಒಲವಿಲ್ಲ. ಯಾಕೆಂದರೆ ಹಣನೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಸಂಶೋಧನೆ ನಮ್ಮ ಜೀವನ ಪರ್ಯಂತ ಮಾಡಬೇಕು. ಮುಂಚೆನೇ ಪ್ರಾಡಕ್ಟ್ಸು ಮಾಡ್ತಾಯಿದ್ವಿ. ಹಸುಗಳು ಬೇಕಾದಂಥ ಪ್ರಾಡಕ್ಟ್ಸ್ ಎಲ್ಲ ಮಾಡಿದ್ವಿ ಸಾಕಷ್ಟು. 18 ವರ್ಷ SSI ನಡೆಸಿದ್ದೆ. ಸಾಕಂತ ಅಲ್ಲಿ ಹೇಳ್ತಿಲ್ಲ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತ ಹೇಳ್ತೀವಿ. ಹಾಗಾಗಿ ಕೊನೆಗೆಲ್ಲ ಕೃಷಿನೇ. ನಾವು ಏನೇ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಬೆಳಗ್ಗೆಗೆ ಹಾಲು ಬೇಕಂದರೆ ಹಸು ಇರಲೇಬೇಕು. ಅದು ಲ್ಯಾಬಲ್ ಮಾಡ್ತಕ್ಕಂಥ ವಿಚಾರ ಅಲ್ಲ. ಬೆಳಿಬೇಕು ಅಂದರೆ ಗ್ರೈನ್ಸ್ ನಾವು ಬೆಳಿಲೇಬೇಕು, ಭೂಮಿನಲ್ಲೇ ಸಾಗುವಳಿ ಮಾಡಲೇಬೇಕು. ಎಲ್ಲಿವರೆಗೂ ಭೂಮಿ ಇರುತ್ತೋ, ಎಲ್ಲಿವರೆಗೂ ಸೂರ್ಯಚಂದ್ರ ಇರೋವರೆಗೂ ಕೃಷಿ ಇರಲೇಬೇಕು. ಅದಕ್ಕೆ ದರ್ ಇಸ್ ನೋ ಎಂಡ್ ಫಾರ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಎಂಡ್ ಅಂದರೆ ಪ್ರಪಂಚ ಎಂಡ್ ಅಂತ. ಅದಕ್ಕೆ ವ್ಯವಸಾಯನ ಯಾವತ್ತೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ವ್ಯವಸಾಯನ ಅದಕ್ಕೋಸ್ಕರ ಆರಂಭ ಅಂತ ಕೂಡ ಹೇಳ್ತೀವಿ. ಅಂದರೆ ಇಟ್ ಇಸ್ ಆಲ್ವೇಸ್ ಬಿಗಿನಿಂಗ್, ಟು ನೋ ಎಂಡ್ ಫಾರ್ ಅಗ್ರಿಕಲ್ಚರ್. ವ್ಯವಸಾಯ ಮುಗೀತು ಅಂದರೆ ಅಲ್ಲಿ ಪ್ರಪಂಚ ಮುಗೀತು ಅಂತಾನೆ. ಸೊ ಈ ರೀತಿಯ ಒಂದು ಇದೇನು ಮಾಡಿದ್ದಾರೆ ಜನ ಆಗಿನ ಕಾಲದಲ್ಲಿ, ಆ ಮಾತುಗಳು ಅವೆಲ್ಲ ಜೀವನದಲ್ಲಿ ಅನುಭವ ಇದ್ದವ್ರು ಮಾಡೋದು. ಸರ್, ಈಗ ತುಂಬ ಜನ ಯುವಕರು ಮೇಯ್ನಾಗಿ ಯಂಗ್ಸ್ಟರ್ಸು ಕೃಷಿ ಕಡೆ ಬರ್ತಾ ಇಲ್ಲ. ಹೌದು. ಅವರಿಗೆಲ್ಲ ಏನು ಹೇಳ್ತೀರಾ ಸರ್ ನೀವು? ಯಂಗ್ಸ್ಟರ್ ಕೃಷಿ ಕಡೆ ಬರಬೇಕು, ಯಂಗ್ಸ್ಟರ್ಗಳು ಇದ್ರೇನೆ ಅಲ್ವಾ ಈಗ ಕೃಷಿ ಮುಂದಕ್ಕೆ ಹೋಗೋದು. ಹೌದು. ಈಗ ನಾನು ನೋಡಿದ ಹಾಗೆ ನಾವು ಇಂಟರ್ವ್ಯೂ ಮಾಡೋದಕ್ಕೆ ಹೋದಲ್ಲೇ ತುಂಬ ಜನ ಹೇಳ್ತಿದ್ರು, ನನ್ನ ಕಾಲಕ್ಕೆ ಈಗ ಅಗ್ರಿಕಲ್ಚರ್ ಲಾಸ್ಟ್ ಅನಿಸುತ್ತೆ, ನನ್ನ ಮಗ ನೋಡಿದ್ರೆ ಬಾಡಿಗೆ ಮನೆ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಹೇಳ್ತಾನೆ, ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾನೆ, ಕೃಷಿ ಕಡೆ ಒಲವಿಲ್ಲ ಅಂತ ತುಂಬ ಜನ ಹೇಳೋರು. ಈಗ ಒಂದು ವಿಚಾರದ ಹೇಳಬೇಕು ಅಂತಂದರೆ 2 ರೀತಿಯಾದಂಥ ಪರಿವರ್ತನೆಗಳಾಗ್ತಿದೆ. ರೈತರ ಮಕ್ಕಳು ರೈತರಾಗಕ್ಕೆ ಯಾರೂ ಒಪ್ತಾ ಇಲ್ಲ, ರೈತರೇ ಒಪ್ತಾ ಇಲ್ಲ. ಯಾಕೆಂದರೆ ಅವ್ರ ಮಕ್ಕಳಿಗೆ ಕೂಡ ಮದುವೆ ಕೂಡ ಆಗಲ್ಲ. ಆ ಒಂದು ದುಸ್ಥಿತಿ ಬಂದಿದೆ ಈಗ. ಆದರೆ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾರು ಸ್ವಲ್ಪ ಹಣ ಸಂಪಾದನೆ ಮಾಡಿದ್ದಾರೆ ಅವರು ಕೃಷಿಗೆ ಬರ್ತಾಯಿದ್ದಾರೆ. ಎಜುಕೇಟೆಡ್ ಯೂತ್ ಶುಡ್ ಕಮ್ ಟು ದ ಫಾರ್ಮಿಂಗ್. ವಿದ್ಯಾವಂತರು ಬರಬೇಕು, ಆವಾಗಲೇ ಅದರೊಳಗೆ ಏನಾದರೂ ಒಂದು ಹೊಸ ಸಂಶೋಧನೆ ಆಗಲಿ ಏನಾದರೂ ಆಗಲಿ ಮಾಡೋಕ್ಕೆ ಸಾಧ್ಯ ಇದೆ. ಈ ರೀತಿ ಬದಲಾವಣೆಗಳು ಆಗ್ತಾಯಿದೆ. ನಮ್ಮ ಸ್ನೇಹಿತರು ಸಾಕಷ್ಟು ಜನ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಹೇಳ್ತಾರೆ. ಬಟ್ ಅವರು ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರಿಗೇನಂತಂದರೆ ಮನೆಯಲ್ಲಿ ಕೂಡ ಅದೇ ವಾತಾವರಣ, ಸಪೋರ್ಟಿವ್ ವಾತಾವರಣ ಇರಬೇಕು. ಯಾಕಂದರೆ ನನಗೆ ಕೃಷಿ ಇಷ್ಟ ಇರ್ಬೋದು, ನನ್ನ ಹೆಂಡತಿಗೆ ಇಷ್ಟ ಇಲ್ಲದಿದ್ದರೆ ಏನು ಮಾಡೋಕ್ಕಾಗಲ್ಲ. ಆ ಸಪೋರ್ಟ್ ಇಲ್ಲದಿದ್ದರೆ ಮಾತ್ರ ಇದು ಕೃಷಿ ಯಾವತ್ತೂ ನಾವು ಉತ್ತೀರ್ಣರಾಗಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ. ಹಾಗಾಗಿ ಸಾಕಷ್ಟು ಫ್ಯಾಮ್ಲೀಸ್ ಆ ಥರನೂ ಚೇಂಜಸ್ ಆಗಿದೆ. ಕೆಲವರು ಲೇಡೀಸ್ ತುಂಬ ಇಂಟ್ರೆಸ್ಟ್ ಇರ್ತಾರೆ, ಗಂಡಸರಿಗೆ ಇಂಟ್ರೆಸ್ಟ್ ಇಲ್ಲದನ್ನು ಲೇಡೀಸ್ ಬಂದು ಮಾಡ್ತಾ ಇರ್ತಕ್ಕಂಥ ಉದಾಹರಣೆಗಳಿದೆ. ಡೈರೀಸ್ ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ. ತುಂಬ ಒಂದು ಬದಲಾವಣೆ ಕೂಡ ಇದೆ. ನಾವು ಒಂದೇ ನೆಗೆಟಿವ್ ಅಂತ ನೋಡಬಾರ್ದು. ಬಟ್ 80% ನಿಂತೋಗ್ತಾ ಇದೆ, 20% ವಾಪಸ್ ಬರ್ತಾಯಿದೆ. ಕೃಷಿ ಪರಂಪರೆ ಅಂತೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನು ಕಾರ್ಪೊರೇಟ್ ಸೆಕ್ಟರ್ಸ್ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು. ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅವರು
ಏನೂ ಎಕ್ಸ್ಪೆಕ್ಟ್ ಮಾಡಿದಿರೋ ರಿಟರ್ನ್ಸು ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅವ್ರಿಗೊಂದು ಬೆಂಬಲ ಬೆಲೆ ಕೊಡೋದಾಗಲಿ ಅಥವಾ ಒಂದು ಸಬ್ಸಿಡೀಸಲ್ಲಿ ಪೈಪ್ಸು ಗಿಪ್ಸ್ ಅಂಥವೆಲ್ಲ ಕೊಡೋದಾಗಲಿ ಸರ್ಕಾರ ಮಾಡ್ತಾಯಿದೆ, ಇಲ್ಲ ಅಂತಿಲ್ಲ. ಆದರೂ ಇನ್ನೂ ಸ್ವಲ್ಪ ಅದಕ್ಕೆ ಪ್ರಚೋದನೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಮಗೇನೋ ಏನೊಂದಷ್ಟು ದುಡ್ಡು ಮಾಡಿರ್ಬೋದು, ಯಾವುದೋ ಬೇರೆ ರೀತಿಯಲ್ಲಿ ಮಾಡಿರ್ತೀವಿ ಸಬ್ಸಿಡಿ ಅರ್ನಿಂಗಲ್ಲಿ. ಆದರೆ ರೈತ ಒಬ್ಬ ಅವನೇ ಅಲ್ಲೇ ಬೆಳೆದು ಕಾಳುಗಳು ಬೆಳೆದು ಮಾರಿ ಅದರೊಳಗೆ ಸರ್ವೈವ್ ಆಗ್ಬೇಕಂತ ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ. ನೋಡಬೇಕು, ಭಗವಂತ ಒಂದು ಕಾಪಾಡಬೇಕು ಅವ್ರನ್ನ. ಯಾಕಂದರೆ ಸರ್ಕಾರನೂ ಅಂಥ ಒಂದು ಸರ್ಕಾರಗಳು ಬರಬೇಕು. ಇದೆ ಸರ್ಕಾರದಿಂದ ಸಾಕಷ್ಟು ಇದೆ, ಈ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ, ಅದೆಲ್ಲ ಮಾಡ್ತಾಯಿದ್ದಾರೆ ರೈತರಿಗೆ. ಅದನ್ನು ಬರೀ ಕರೆಂಟ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಸೀಡ್ಸು ಕೂಡ ಈಗೆಲ್ಲ ಹೈಬ್ರಿಡೈಸೇಷನ್ ಆಗಿದೆ, ಸೀಡ್ಸ್ ಮೇಲೆ ಕಂಪ್ಲೀಟ್ ಡಿಪೆಂಡೆಂಟ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಒಟ್ಟರೆ ಆ ಬೀಡ್ಸ್ ಎಲ್ಲ ಆ ಸೀಡ್ಸ್ ಮತ್ತೆ ರೀಜರ್ಮಿನೇಟ್ ಆಗಲ್ಲ. ಆ ರೀಜರ್ಮಿನೇಟ್ ಆಗಿಲ್ಲ ಅಂತಂದರೆ ನಮ್ಮ ಬಿತ್ತನೆಯ ಒಂದು ಏನಿದೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ನಮ್ಮ ಹತ್ರ ಇರೋದೆಲ್ಲ ಕರಗೋಗ್ತಾ ಇದೆ. ಅದು ಸಹಜವಾಗಿ ಬೆಳೀತಕ್ಕಂಥ ನಾರ್ಮಲ್ಲಾಗಿ ತಳಿಗಳು, ಆ ತಳಿಗಳೆಲ್ಲ ನಶಿಸ್ತಾ ಇದೆ ಈಗ. ಅಲ್ಲ, ಫೈನಲ್ ಆಗಿ ಸರ್ ಏನು ಹೇಳ್ತೀರಿ? ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮ ಜೊತೆ ಮಾತಾಡಬೇಕು, ಅವ್ರಿಗೆ ರೈತರಿಗೆ ಏನೋ ಡೌಟ್ ಇದೆ ಅಂತ ಹೇಳಿದ್ರೆ ಎಸ್ ಸರ್, ನೀವು ಅವೈಲೇಬಲ್ ಇರ್ತೀರಾ ಅವರಿಗೆಲ್ಲ ಈ ಥರ ಸಜೆಸ್ಟ್ ಮಾಡೋದಕ್ಕೆ? ಅಥವಾ ಯಾರೋ ನಿಮ್ಮನ್ನು ಫಾರ್ಮಿಂಗ್ ಕರೀತಾರೆ, ಹೌದು ಬನ್ನಿ ಸರ್ ನಮ್ಮದು ಒಂದು ಫಾರ್ಮಲ್ಲಿ ಈ ಥರ ನಾನು ಒಂದು ನೀವು ಹೇಳಿದ್ದು ಇನ್ಸ್ಪೈರ್ ಆಗಿ ನಾನೇನೋ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ ನೀವು ಹೋಗಿ ಅವ್ರಿಗೆ ಇದು ಕೊಡ್ತೀರಾ ಮಾರ್ಗದರ್ಶನ? ಖಂಡಿತ. ನಮ್ಮ ಜೀವನ ಎಲ್ಲ ರೈತರ ಪರವಾಗೇ, ನನ್ನ ಕೊನೆ ಉಸಿರುವರೆಗೂ ರೈತರ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ನನಗೇನು ತಿಳಿದಿದೆ ನನ್ನ ಸಂಶೋಧನೆಗಳು ಪೂರ್ಣವಾಗಿ ನಾನು, ಏಕೆಂತಂದರೆ ಇಲ್ಲೆಲ್ಲ ವ್ಯತ್ಯಾಸಗಳಿದೆ, ಕೆಲವೆಲ್ಲ ಲೇಬರ್ ಸಿಕ್ಕಲ್ಲ ಅಲ್ಲ. ಆದ್ರೂ ಹೇಗೆ ಮಾಡ್ಬೋದು ವ್ಯವಸಾಯನ ಲಾಸ್ ಅಂತ ಅಂದ್ಕೋಬೇಡಿ, ಯಾವತ್ತೂ ಲಾಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಬೇರೆ 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 ಪದ್ಧತಿಗಳಿದೆ. ಆ ಪದ್ಧತಿಗಳಲ್ಲಿ ಇದೊಂದು ಒಳ್ಳೆಯ ಪದ್ಧತಿ, ಸಹಜ ಕೃಷಿ. ಪಾಳೇಕರ್ ಅಂತ ಸುಭಾಷ್ ಪಾಳೇಕರ್ ಅವರು ಸಾಕಷ್ಟು ಸಂಶೋಧನೆಗಳು ಮಾಡಿದ್ದಾರೆ, ಅದನ್ನು ಫಾಲೋ ಮಾಡ್ತಾಯಿದ್ದಾರೆ ಜನ. ನಾನೂ ಮಾಡಿದ್ದೆ ಅದು. ಬಟ್ ಈ ವೇಸ್ಟ್ ಡಿಕಂಪೋಸರ್ ಸಿಸ್ಟಮಲ್ಲಿ ನಮಗೆ ನಾಟಿ ಹಸು ಕಟ್ಟೋಂಥ ಅವಶ್ಯಕತೆ ಇಲ್ಲ. ಅದೇ ರಿಸಲ್ಟು ಬಹುಶಃ ಇನ್ನೂ ಕೆಲವು ಸತಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಮಗೆ. ಹಾಗಾಗಿ ನಾವು ಪದ್ಧತಿಗಳನ್ನ ಹುಡ್ಕೊಂಡು ಹೋಗಬೇಕಾಗತ್ತಷ್ಟೇ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಮಾಡೋಂಥ ಕೆಲಸ ವ್ಯವಸಾಯ ಅಲ್ಲ. ವರ್ಕ್ ಫ್ರಮ್ ಹೋಮ್ ಅಲ್ಲ ಇದು, ವರ್ಕ್ ಇನ್ ದ ಫೀಲ್ಡ್. ಅವನಲ್ಲೇ ಇರಬೇಕು, ಹಗಲೊತ್ತು ರಾತ್ರಿ ಹೊತ್ತಾಗಲಿ ನೋಡಿದಿರ ಅದ್ರ ಪೂರ್ಣವಾಗಿ ಅದಕ್ಕೆ ಅವನು ಜೀವ ಇಡಬೇಕು. ಆವಾಗೇ ಅದರದ್ದು ರಿಸಲ್ಟ್ಸ್ ಬರೋಕ್ಕೆ ಸಾಧ್ಯ. ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ವ್ಯವಸಾಯ. ಶ್ರಮ ಇದ್ದೆ, ರಿಸಲ್ಟು ಇದೆ. ನಾವು ಹೆಂಗೆ ಬೆಳೆಸ್ಕೊತೀವಿ, ಏಕಬೆಳೆ ಪದ್ಧತಿ ಅವೆಲ್ಲ ಬಂತು ಹೈಬ್ರಿಡೈಸೇಷನ್ ಆದಾಗ. ಬಹುಬೆಳೆ ಪದ್ಧತಿಗಳು ನಮಗೆ ಬೇಕಾಗಿರೋದನ್ನ ನಾವು ಬೆಳ್ಕೊಬೋದು. ದುಡ್ಡೆಲ್ಲ ಹಳ್ಳಿಯಿಂದ ಆಚೆಗೆ ಹೋಗ್ತಾಯಿದೆ, ಹಳ್ಳಿ ಒಳಗೆ ಬರಬೇಕು ದುಡ್ಡು, ಅವಾಗೇ ನಾವು ಬದುಕೋಕ್ಕೆ ಸಾಧ್ಯ. ಸೀಡ್ಸ್ಗೋಸ್ಕರ ಆಚೆ ಹೋಗ್ತಾರೆ, ಫರ್ಟಿಲೈಸರ್ಸ್ಗೋಸ್ಕರ ಆಚೆ ಹೋಗ್ತಾರೆ, ಔಷಧಿಗೋಸ್ಕರ ಆಚೆ ಹೋಗ್ತಾರೆ. ಎಲ್ಲ ಫೈನಾನ್ಸ್ ಇಸ್ ಡ್ರೈನಿಂಗ್ ಫ್ರಮ್ ವಿಲೇಜಸ್ ಟು ಔಟ್ಸೈಡ್. ಅದು ಆಗಬಾರ್ದು. ವಿಲೇಜ್ ಒಳಕ್ಕೆ ಬರಬೇಕು ಫೈನಾನ್ಸು, ವಿಲೇಜ್ ಒಳಗೇ ಇರಬೇಕು. ಈ ಕಂಟೈನ್ಡ್ ಎನ್ವಿರಾನ್ಮೆಂಟ್ ಇದ್ದರೆ ಮಾತ್ರ ರೈತ ಒಬ್ಬ ಉದ್ಧಾರ ಆಗೋಕ್ಕೆ ಸಾಧ್ಯ. ತುಂಬ ಕಷ್ಟ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಭಾಳ ಕಷ್ಟ ಇದೆ. ಅದನ್ನೇ ನಾವು ಕಂಪನಿಗಳು ಒಂದು ನೆಟ್ವರ್ಕ್ಗೆ ಬೀಳದೇ ಇದ್ದಂಗೆ ನಮ್ಮ ಒಂದು ಸೀಡ್ಸ್ ನಾವು ಕಾಪಾಡಿಕೊಂಡು ಅದನ್ನ ಬೆಳೆಸ್ಕೋಬೇಕು. ಇಷ್ಟು ಹೇಳಬಲ್ಲೆ ನಾನು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.